ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿರುವಂತಹ ಜನರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಆದರೆ ಇದೆಷ್ಟರ ಮಟ್ಟಿಗೆ ಸಿಹಿ ಸುದ್ದಿ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಏನಪ್ಪಾ ವಿಚಾರ ಅಂತಂದ್ರೆ, ಮನೆಗಳು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಬಿಡಬೇಕಾಗಿರುವಂತಹ ಸೆಟ್ ಬ್ಯಾಕ್ ಏರಿಯಾ ಏನಿದೆ ಅದರ ಪ್ರಮಾಣವನ್ನ ಕಡಿತಗೊಳಿಸಿ ನಿನ್ನೆ ನಗರಾಭಿವೃದ್ಧಿ ಇಲಾಖೆ ಮಹತ್ವದ ಒಂದು ಆದೇಶವನ್ನ ಮಾಡಿದೆ. ಈ ಆದೇಶದ ಪ್ರಕಾರ ಇನ್ನು ಮುಂದಕ್ಕೆ ಬೆಂಗಳೂರಿನಲ್ಲಿ ಮನೆ ಕಟ್ಟುವಂಥವರು ಇದುವರೆಗೂ ಏನು 5ರಿಂದ ಅಥವಾ 4ರಿಂದ 40 ಅಡಿವರೆಗೂ ಕೂಡ ಸೆಟ್ ಬ್ಯಾಕ್ ಏರಿಯಾಗಳನ್ನ ಮನೆಗಳಿಗೆ ಬಿಟ್ಕೊಳ್ತಾ ಇದ್ರು. ಸೊ ಈ ಒಂದು ಆದೇಶದ ಪ್ರಕಾರ ಇನ್ನು ಮುಂದಕ್ಕೆ ಅಷ್ಟು ಏರಿಯಾಗಳನ್ನ ಬಿಡುವಂತ ಅಗತ್ಯ ಇಲ್ಲ. ಕೆಲವೊಂದಿಷ್ಟು ಲೆಕ್ಕಾಚಾರಗಳನ್ನ ಮಾಡಿ ಸರ್ಕಾರನೇ ಸೆಟ್ ಬ್ಯಾಕ್ ಏರಿಯಾಗಳನ್ನ ಎಷ್ಟು ಬಿಡಬೇಕು ಅನ್ನುವಂಥದ್ದನ್ನ ಇದೀಗ ಮತ್ತೆ ರಿವ್ಯೂ ಮಾಡಿ ಮತ್ತೆ ಹೊಸದಾಗಿರುವಂತ ಕರಡು ನೀತಿಯನ್ನ ಹೊರಡಿಸಿರುವಂಥದ್ದು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಬೆಂಗಳೂರಿನಲ್ಲಿ ಮನೆ ನಿರ್ಮಾಣ ಮಾಡಬೇಕು ಅಂತಂದ್ರೆ ಆ ಇಡೀ ಕಟ್ಟಡಕ್ಕೆ 4 ಸುತ್ತಲೂ ಕೂಡ ಒಂದಿಷ್ಟು ಸೆಟ್ ಬ್ಯಾಕ್ ಏರಿಯಾವನ್ನ ಬಿಡಬೇಕು ಅನ್ನುವಂಥ ಕಾನೂನಿದೆ. ಅದು 4 ಅಡಿಯಿಂದ ಸುಮಾರು 40 ಅಡಿವರೆಗೂ ಕೂಡ ಬಿಡುವಂತ ಕಾನೂನು ಈ ಹಿಂದೆ ಇತ್ತು. ಆದ್ರೆ ನಿನ್ನೆ ಹೊರಡಿಸಿರುವಂತ ಆದೇಶದ ಪ್ರಕಾರ ಅದರ ಅವಧಿಯನ್ನ ಅದರ ಪ್ರಮಾಣವನ್ನ ಕಡಿತಗೊಳಿಸಿ ಮತ್ತೆ ಕೆಲವೊಂದು ಕೇಸುಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ವಿನಾಯಿತಿಯನ್ನು ಕೂಡ ಸೆಟ್ ಬ್ಯಾಕ್ ವಿಚಾರದಲ್ಲಿ ಕೊಟ್ಟು ಇದೀಗ ಆದೇಶವನ್ನ ಮಾಡಿರುವಂಥದ್ದು. ಇದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಿಜ. ಆದ್ರೆ ಇದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಅಥವಾ ರಿಯಲ್ ಎಸ್ಟೇಟ್ ಕುಳಗಳಿಗೆ ಅನುಕೂಲ ಮಾಡಿಕೊಡಕ್ಕೆ ಮಾಡಿರುವಂತ ಆದೇಶನ ಅನ್ನುವಂಥ ಚರ್ಚೆಗಳು ಮತ್ತೆ ಅನುಮಾನನೂ ಕೂಡ ಹುಟ್ಕೊಂಡಿರುವಂಥದ್ದು. ಸೊ ಅಷ್ಟಕ್ಕೂ ಈಗ ಹೊಸದಾಗಿ ಹೊರಡಿಸಿರುವಂತ ಕರಡು ನೀತಿಯ ಪ್ರಕಾರ ಎಷ್ಟು ಸೆಟ್ ಬ್ಯಾಕ್ ಏರಿಯಾವನ್ನ ಒಂದು ಕಟ್ಟಡಕ್ಕೆ ಬಿಡಬೇಕು ಅನ್ನುವಂಥದ್ರ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ 600 ಸ್ಕ್ವೇರ್ ಫೀಟ್ ವರೆಗೂ ಅಂದ್ರೆ 60 ಚದರ ಮೀಟರ್ 60 ಚದರ ಮೀಟರ್ ಅಂತಂದ್ರೆ 600 ಚದರ ಅಡಿವರೆಗೂ ಕೂಡ ಈ ಹಿಂದೆ 4ರಿಂದ 5 ಅಡಿ ಸೆಟ್ ಬ್ಯಾಕ್ ಏರಿಯಾವನ್ನ ಎಲ್ಲಾ ಸುತ್ತಲೂ ಕೂಡ 4 ಸುತ್ತಲೂ ಕೂಡ ರೈಟ್ ಲೆಫ್ಟ್ ಹಿಂದೆ ಮತ್ತೆ ಮುಂದಕ್ಕೆ ಈ 4 ಪ್ರದೇಶದಲ್ಲೂ ಕೂಡ ಸೆಟ್ ಬ್ಯಾಕ್ ಅನ್ನ ಸುಮಾರು 4ರಿಂದ 5 ಅಡಿ ಬಿಡಬೇಕಾಗಿತ್ತು. ಆದ್ರೆ ಈಗ ಹೊಸದಾಗಿ ಮಾಡಿರುವಂತಹ ಈ ಒಂದು ಕಾನೂನಿನ ಪ್ರಕಾರ ಇದನ್ನ 1.5 ಅಡಿಗೆ ಇಳಿಸಿ ಸೆಟ್ ಬ್ಯಾಕ್ ಏರಿಯಾವನ್ನ ಸೀಮಿತ ಮಾಡಿರುವಂಥದ್ದು. ಅದಾಗಿಯೂ ಕೂಡ ಈ 1.5 ಅಡಿಗೆ 4 ಸುತ್ತಲೂ ಕೂಡ ಬಿಡುವಂತ ಅಗತ್ಯ ಇಲ್ಲ. ಈ 4 ಬದಿಯ ಪೈಕಿ ಯಾವುದಾದ್ರೂ ಒಂದು ಬದಿಯಲ್ಲಿ ಮಾತ್ರ ಸೆಟ್ ಬ್ಯಾಕ್ ಅನ್ನೇ ಬಿಟ್ರೆ ಸಾಕು ಅಂತ ಸರ್ಕಾರ ಹೇಳ್ತಾ ಇರುವಂಥದ್ದು. ಸೊ ಇನ್ನು 600ರಿಂದ 601 ಸ್ಕ್ವೇರ್ ಫೀಟ್ ನಿಂದ 1500 ಸ್ಕ್ವೇರ್ ಫೀಟ್ ವರೆಗೂ ಕೂಡ ಅದರ ಪ್ರಮಾಣವನ್ನ 2 ಅಡಿಗೆ ಇಳಿಕೆ ಮಾಡಿರುವಂಥದ್ದು. ಈ ಹಿಂದೆ ಸುಮಾರು 8 ಅಡಿವರೆಗೂ ಕೂಡ ಈ ಒಂದು ಸೆಟ್ ಬ್ಯಾಕ್ ಏರಿಯಾವನ್ನ 1500 ಸ್ಕ್ವೇರ್ ಫೀಟ್ ವರೆಗೂ ಬಿಟ್ಕೊಳ್ಬೇಕಾಗಿತ್ತು. ಈಗ 6 ಅಡಿ ಕಡಿಮೆ ಮಾಡಿ 2 ಅಡಿ ಹೆಚ್ಚು ಕಮ್ಮಿ 2 ಅಡಿಗೆ ತಂದು ಅಂದ್ರೆ 11 ಇಂಚ್ ಅಂದ್ರೆ ಹೆಚ್ಚು ಕಮ್ಮಿ 2 ಅಡಿ ಆಗುತ್ತೆ. ಸೊ ಅಷ್ಟಕ್ಕೆ ಸೀಮಿತಗೊಳಿಸಿರುವಂಥದ್ದು. ಸೊ ಇದು ಕೂಡ 600 ಸ್ಕ್ವೇರ್ ಫೀಟ್ ವರೆಗೆ ಯಾವ ತರಹದ ಮಾನದಂಡ ಇತ್ತು ಅದೇ ರೀತಿಯಾಗಿರುವಂತಹ ಮಾನದಂಡ 1500 ಸ್ಕ್ವೇರ್ ಫೀಟ್ ವರೆಗೂ ಕೂಡ ಅನ್ವಯ ಆಗುತ್ತೆ. ಈ 4 ಬದಿಯ ಪೈಕಿ ಯಾವ್ದಾದ್ರೂ ಒಂದು ಬದಿಯಲ್ಲಿ ಮಾತ್ರ ಈ 2 ಅಡಿ ಸೆಟ್ ಬ್ಯಾಕ್ ಅನ್ನ ಬಿಟ್ರೆ ಸಾಕು ಅಂತ ಸರ್ಕಾರ ಹೇಳಿರುವಂತದ್ದು. ಇನ್ನು 1500ರಿಂದ 2500 ವರೆಗೂ ಕೂಡ ಸುಮಾರು 2.5ರಿಂದ 3 ಅಡಿಯಷ್ಟು ಮಾತ್ರ ಸೆಟ್ ಬ್ಯಾಕ್ ಅನ್ನ ಬಿಟ್ರೆ ಸಾಕು. ಅದು ಮುಂಭಾಗದಲ್ಲಿ ಮತ್ತೆ ಯಾವ್ದಾದ್ರು ಒಂದು ಭಾಗದಲ್ಲಿ ಮುಂಭಾಗದಲ್ಲಿ ಕಡ್ಡಾಯವಾಗಿ ಬಿಡಬೇಕು. ಮತ್ತೆ ಇದ್ರ ಜೊತೆಗೆ 3 ಭಾಗ ರೈಟ್ ಲೆಫ್ಟ್ ಮತ್ತೆ ಹಿಂದಕ್ಕೆ ಈ 3 ಭಾಗಗಳ ಪೈಕಿ ಯಾವ್ದಾದ್ರು ಒಂದು ಭಾಗದಲ್ಲಿ ಮಾತ್ರ ಈ 2.5ರಿಂದ 3 ಅಡಿ ಸೆಟ್ ಬ್ಯಾಕ್ ಅನ್ನ ಬಿಟ್ರೆ ಸಾಕು ಅಂತ ಸರ್ಕಾರ ಹೇಳಿರುವಂಥದ್ದು. ಈಗ ನಿಮ್ಮ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ 1200 ಸ್ಕ್ವೇರ್ ಫೀಟ್ ಜಾಗವನ್ನ ಸೈಟ್ಗಳನ್ನ ತೆಗೆದುಕೊಂಡು ಮನೆ ನಿರ್ಮಾಣ ಮಾಡುವಂಥದ್ದು ಸಹಜ. ಇನ್ನು ಅದಕ್ಕಿಂತ ಕಡಿಮೆ ಅಂತಂದ್ರೆ 600ರಿಂದ 700 800 ಸ್ಕ್ವೇರ್ ಫೀಟ್ ವರೆಗೂ ಕೂಡ ಮನೆಗಳ ನಿರ್ಮಾಣಕ್ಕೆ ಸೈಟ್ಗಳನ್ನ ಖರೀದಿ ಮಾಡ್ಕೊಳ್ಳುವಂಥದ್ದು ಒಂದು ಪ್ರಕ್ರಿಯೆ. ಸೊ ಹೀಗಾಗಿ ಇಷ್ಟುವರೆಗೂ ಕೂಡ ಜನಸಾಮಾನ್ಯ ಅಂದ್ರೆ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದ ಜನರಿಗೆ ಅನ್ವಯವಾಗುವಂತ ಏನು ಸೈಟ್ಗಳಲ್ಲಿ ಆಗಿರುವಂತ ಅಥವಾ ಕಾನೂನಿನಲ್ಲಿ ಆಗಿರುವಂತ ಬದಲಾವಣೆ ಮಧ್ಯಮ ಮತ್ತು ಮಧ್ಯಮ ವರ್ಗದ ಜನರಿಗೆ ಸುಮಾರು 5ರಿಂದ 6 ಅಡಿಯಷ್ಟು ಈ ಒಂದು ಸೆಟ್ ಬ್ಯಾಕ್ ಏರಿಯಲ್ಲಿ ಇದೀಗ ವಿನಾಯಿತಿ ಸಿಗುತ್ತೆ. ಮತ್ತೆ ಈ 4 ಸೈಡ್ಗಳಲ್ಲಿ ಬಿಡುವಂತ ಕಾನೂನು ಏನಿತ್ತು ಸೆಟ್ ಬ್ಯಾಕ್ ಅನ್ನ ಅದನ್ನ ಕಡಿತಗೊಳಿಸಿ ಒಂದು ಬದಿಯಲ್ಲಿ ಮಾತ್ರ ಬಿಡುವಂತ ಒಂದು ಕಾನೂನನ್ನ ಸರ್ಕಾರ ಇದೀಗ ಜಾರಿ ಮಾಡಿರುವಂತದ್ದು. 2500 ಸ್ಕ್ವೇರ್ ಫೀಟ್ ವರೆಗೂ ಕೂಡ ಸುಮಾರು ಮುಂದಕ್ಕೆ ಅಂದ್ರೆ ಕಟ್ಟಡದ ಮುಂಭಾಗದಲ್ಲಿ ಸುಮಾರು 1 ಮೀಟರ್ 1.5 ಮೀಟರ್ ಅಷ್ಟು 2 ಮೀಟರ್ ಅಷ್ಟು ಜಾಗ ಬಿಡ್ಲೇಬೇಕು ಕಡ್ಡಾಯ.
ಅದರ ಜೊತೆಗೆ ಈ 3 ರೈಟ್ ಮತ್ತೆ ಲೆಫ್ಟ್ ಮತ್ತೆ ಹಿಂದಕ್ಕೆ ಹಿಂಬದಿ ಈ 3 ಜಾಗಗಳ ಪೈಕಿ ಯಾವ್ದಾದ್ರೂ ಒಂದು ಜಾಗದಲ್ಲಿ ಸುಮಾರು 3 ಅಡಿಯಷ್ಟು 2.5 3 ಅಡಿಯಷ್ಟು ಜಾಗ ಬಿಟ್ರೆ ಸಾಕು ಅಂತ ಸರ್ಕಾರ ಹೇಳ್ತಾ ಇರುವಂತದ್ದು. ಇನ್ನು 2500 ಸ್ಕ್ವೇರ್ ಫೀಟ್ ಗಿಂತ ಮೇಲ್ಪಟ್ಟು 40 ಸ್ಕ್ವೇರ್ ಫೀಟ್ ವರೆಗೂ ಕೂಡ ಒಂದು ರೀತಿಯ ದೊಡ್ಡ ಬದಲಾವಣೆನೇ ಸರ್ಕಾರ ಇದೀಗ ಮಾಡಿಕೊಡ್ತಾ ಇರುವಂತದ್ದು. ನಮಗೆ ಈ 2500ರಿಂದ 40 ಸ್ಕ್ವೇರ್ ಫೀಟ್ ನಮಗೆ ಅನ್ವಯ ಆಗಲ್ಲ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಇಲ್ಲಿರುವಂತ ಟೆಕ್ನಿಕಲ್ ಪಾಯಿಂಟ್ ಏನು ಅಂತಂದ್ರೆ 2500ರಿಂದ 40,000ವರೆಗೂ ಇರುವಂತ ಸ್ಕ್ವೇರ್ ಫೀಟ್ ಆ ಒಂದು ಲಿಮಿಟ್ ಏನಿದೆ ಇದು ಸಹಜವಾಗಿ ರಿಯಲ್ ಎಸ್ಟೇಟ್ ಮಾಫಿಯಾಗಳ ಒಂದು ಝೋನ್ ಆಗಿರುತ್ತೆ. ಅಂದ್ರೆ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡ್ಕೊಡೋದಕ್ಕೆ ಅಥವಾ ಸೈಟ್ಗಳನ್ನ ನಿರ್ಮಾಣ ಮಾಡ್ಕೊಡೋದಕ್ಕೆ ಈ ರೀತಿಯಾಗಿರುವಂತ ಕೆಲಸಗಳಿಗೆ ಈ ಜಾನರ್ ಅನ್ನ ಅಥವಾ ಈ ಒಂದು ಝೋನ್ ನಲ್ಲಿ ಇಷ್ಟು ಸ್ಕ್ವೇರ್ ಫೀಟ್ ಜಾಗವನ್ನ ಬಳಸ್ಕೊಳ್ಳಾಗುತ್ತೆ. ಇದರಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಬದಲಾವಣೆಯನ್ನ ಕಂಪ್ಯಾರಿಟಿವ್ಲಿ ಸರ್ಕಾರ ಮಾಡಿರುವಂಥದ್ದು. ಏನ್ ಮಾಡಿದೆ ಹಾಗಾದ್ರೆ ಅನ್ನುವಂಥದ್ದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. 2500ದಿಂದ 4,500ದಿಂದ 40,000ವರೆಗೂ ಸ್ಕ್ವೇರ್ ಫೀಟ್ ಇರುವಂತಹ ಜಾಗದಲ್ಲಿ ಮನೆ ಅಥವಾ ಕಟ್ಟಡ ನಿರ್ಮಾಣ ಮಾಡೋದಾದ್ರೆ ಈ ಹಿಂದೆ ಈ 40,000 ಫಾರ್ ಎಕ್ಸಾಂಪಲ್ ಈ 40,000 ಜಾಗದಲ್ಲಿ ಮನೆ ನಿರ್ಮಾಣ ಮಾಡಬೇಕು ಅಂತಂದ್ರೆ ನೀವು ಈ 40,000 ಪೈಕಿ 12% ಸೆಟ್ ಬ್ಯಾಕ್ ಅನ್ನ ಬಿಡಬೇಕಾಗಿತ್ತು. ಅಂದ್ರೆ 40,000ಕ್ಕೆ 10% ಅಂತಂದ್ರೆ ಎಷ್ಟಾಗುತ್ತೆ ಅನ್ನುವಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಂದ್ರೆ 10ರಿಂದ 12% ಅಷ್ಟು. ಸೊ ಈಗ ಅದರ ಪ್ರಮಾಣವನ್ನ 8,000ಕ್ಕೆ 8%ಗೆ ಇಳಿಕೆ ಮಾಡಿರುವಂಥದ್ದು. ಅಂದ್ರೆ ಇಲ್ಲಿ 40,000 ಸೈಟ್ ನಲ್ಲಿ ಕಟ್ಟಡ ಮನೆ ಅಥವಾ ನಿವೇಶನ ಅಥವಾ ಅದರ ನಿವೇಶನದಲ್ಲಿ ಬಿಲ್ಡಿಂಗ್ ಗಳನ್ನ ಕಟ್ಟುವಂತವರು 8% ಅಷ್ಟೇ ಸೆಟ್ ಬ್ಯಾಕ್ ಅನ್ನ ಬಿಟ್ರೆ ಸಾಕು. ಉಳಿದಿರುವಂತ 4% ಸೆಟ್ ಬ್ಯಾಕ್ ಅನ್ನ ಕಡಿಮೆ ಮಾಡಿ ವಿನಾಯಿತಿಯನ್ನ ಕೊಟ್ಟಿರುವಂಥದ್ದು. ಇದು ಬಹಳ ದೊಡ್ಡ ಬದಲಾವಣೆ, ದೊಡ್ಡ ಬಿಸ್ನೆಸ್ಗೆ ಜಾಗ ಮಾಡಿಕೊಡುವಂತ ಒಂದು ಝೋನ್ ಏರಿಯಾ ಇದು. ಸೊ ಹೀಗಾಗಿ ಈ 4% ನಲ್ಲೇ ಸರಿಸುಮಾರು 2-3 ಸಾವಿರದಷ್ಟು ಸ್ಕ್ವೇರ್ ಫೀಟ್ ಇವರಿಗೆ ಲಾಭ ಆಗುತ್ತೆ. ಈಗ ನೀವು ಲೆಕ್ಕ ಹಾಕೊಳ್ಳಿ, ನಾವು ಮನೆ ಕಟ್ಟುವಂಥದ್ದು ಅಥವಾ ಸಾಮಾನ್ಯ ಜನರು ಮನೆ ಕಟ್ಟುವಂಥದ್ದು 600ರಿಂದ 1,500 ಅಥವಾ 2,000 ಸ್ಕ್ವೇರ್ ಫೀಟ್ ನ ಒಳಗೆ. ಇದಕ್ಕಿಂತಲೂ ಜಾಸ್ತಿ ಸ್ಕ್ವೇರ್ ಫೀಟ್ ಈ ಒಂದು ದೊಡ್ಡ ಝೋನ್ ನಲ್ಲಿ 40,000ವರೆಗೂ ಇರುವಂತಹ ಝೋನ್ ನಲ್ಲಿ ಆ ರಿಯಲ್ ಎಸ್ಟೇಟ್ ಮಾಲೀಕರಿಗೆ ರಿಯಲ್ ಎಸ್ಟೇಟ್ ಮಾಡುವಂತ ಜನರಿಗೆ ಅನುಕೂಲ ಆಗುತ್ತೆ. ಈ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಆ ಅಪಾರ್ಟ್ಮೆಂಟ್ ನಲ್ಲಿ ಬಿಲ್ಟ್ ಅಪ್ ಏರಿಯಾ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಬಿಲ್ಡರ್ಸ್ ಗಳಿಗೆ. ಸೊ ಈ ಬಿಲ್ಟ್ ಅಪ್ ಏರಿಯಾ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಸಹಜವಾಗಿನೇ ಅಪಾರ್ಟ್ಮೆಂಟ್ಗಳ ದರ ಏರಿಕೆ ಆಗುತ್ತೆ, ಮೇಂಟೆನೆನ್ಸ್ ದರ ಏರಿಕೆ ಆಗುತ್ತೆ. ಇದು ದೊಡ್ಡ ಬಿಸ್ನೆಸ್ಗೆ ಸಾಧ್ಯತೆ ಇರುವಂತ ಸ್ಪೇಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಸರ್ಕಾರ ಜನರಿಗೆ ಒಂದು ಅಲ್ಪ ಪ್ರಮಾಣದಲ್ಲಿ ಸಹಾಯ ಅಥವಾ ಅನುಕೂಲ ಮಾಡಿ ಕೊಟ್ಟಿದ್ರೂ ಕೂಡ ಈ ಒಂದು ಹೊಸ ಕರಡು ನೀತಿಯ ಸೆಟ್ ಬ್ಯಾಕ್ ಕರಡು ನೀತಿಯ ಪ್ರಕಾರ ಇದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ದೊಡ್ಡ ಲಾಭವನ್ನ ಪಡೆಯೋದಕ್ಕೆ ಈ ಒಂದು ಹೊಸ ನೀತಿಯ ಪ್ರಕಾರ ಅವಕಾಶ ಇದೆ ಅನ್ನುವಂಥ ಚರ್ಚೆಗಳು ಕೂಡ ಈಗ ನಡೀತಾ ಇರುವಂತದ್ದು. ಕೇವಲ ಈ ಸೆಟ್ ಬ್ಯಾಕ್ ಮಾತ್ರ ಅಲ್ಲ, ಜಮೀನು ಅಥವಾ ಅಂದ್ರೆ ನಿವೇಶನ ಸೈಟ್ ಎಷ್ಟು ಸುತ್ತಳತೆಯೋ ಇದೆಯೋ ಅಷ್ಟು ಅಳತೆಗೆ ತಕ್ಕಂತೆ ಮಾತ್ರ ಬಿಲ್ಡಿಂಗ್ ಗಳನ್ನ ಕಟ್ಟಬೇಕು ಅನ್ನುವಂತ ಒಂದು ಅಂಶವನ್ನು ಕೂಡ ಹೊಸದಾಗಿರುವಂತ ಕರಡು ನೀತಿಯಲ್ಲಿ ಸೇರಿಸಿರುವಂತದ್ದು. ಜೊತೆಗೆ ಪ್ರತಿ ಬಿಲ್ಡಿಂಗು ಕೂಡ ಎಷ್ಟು ಎತ್ತರದ ಬಿಲ್ಡಿಂಗ್ ಕಟ್ತೀರಿ ಅಷ್ಟರ ಎತ್ತರಕ್ಕೆ ನೀವು ಅಂದ್ರೆ ಇಲ್ಲಿರುವಂತ ವಿಚಾರವನ್ನ ಅರ್ಥ ಮಾಡ್ಕೋಬೇಕು. ಕನ್ಫ್ಯೂಷನ್ ಇಲ್ಲ, ಬಹಳ ಸಿಂಪಲ್ ಆಗಿದೆ. ಮೊದಲು 30-40 ಸೈಟ್ ಇದ್ರೆ ಆ 30-40 ಅಂದ್ರೆ 1,200 ಸ್ಕ್ವೇರ್ ಫೀಟ್ ಸೈಟ್ ನಲ್ಲಿ ನೀವು ಎಷ್ಟು ಎತ್ತರದ ಮನೆಯನ್ನ ಕಟ್ಟಬೇಕು, ಎಷ್ಟು ಫ್ಲೋರ್ ಅನ್ನ ಕಟ್ಟಬೇಕು ಅನ್ನುವಂಥದ್ದನ್ನ ಸರ್ಕಾರ ನಿಗದಿ ಮಾಡಿದೆ. ನೀವು ಆ ಸುತ್ತಳತೆಯ ಆ ಒಂದು ವಿಸ್ತೀರ್ಣದ ಸೈಟ್ ನಲ್ಲಿ ಅದಕ್ಕೆ ಅನುಗುಣವಾಗಿರುವಂತಹ ಬಿಲ್ಡಿಂಗ್ ಗಳನ್ನ ಕಟ್ಟಿದ ಮೇಲೆ ನೀವು ಎಷ್ಟು ಪಾರ್ಕಿಂಗ್ ಜಾಗ ಬಿಡಬೇಕು ಅನ್ನೋದು ಕೂಡ ಸರ್ಕಾರ ಈ ಹೊಸ ಕರಡು ನೀತಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸೊ ಹೀಗಾಗಿ ಅದು ಕೂಡ ಅಂದ್ರೆ ಇದು ಎರಡನೇ ಅಂಶ ನಾನೇನು ಹೇಳಿದೆ, ಪಾರ್ಕಿಂಗ್ ಅಥವಾ ಸೈಟ್ ನ ನಿವೇಶನದ ವಿಸ್ತೀರ್ಣಕ್ಕೆ ತಕ್ಕಂತೆ ಕಟ್ಟಡಗಳನ್ನು ಕಟ್ಟಬೇಕು. ಇದು ಬಹಳ ಒಳ್ಳೆಯ ನಿಯಮ. ಯಾಕೆ ಅಂದ್ರೆ ಬೆಂಗಳೂರಿನಲ್ಲಿ 600 ಸ್ಕ್ವೇರ್ ಫೀಟ್ ನ ಜಾಗದಲ್ಲಿ 8 ಫ್ಲೋರ್ ಕಟ್ಟಿರುವಂತ ಮನೆಗಳು ಕೂಡ ಇದಾವೆ, ಕಟ್ಟಡಗಳು ಕೂಡ ಇದಾವೆ. ಆದ್ರೆ ಅದಕ್ಕೆ ಪಾರ್ಕಿಂಗ್ ಅವಕಾಶ ಇರೋದಿಲ್ಲ. ಹೀಗಾಗಿ ರಸ್ತೆ ಬದಿಯಲ್ಲಿ ಬೀದಿ ಬದಿಯಲ್ಲಿ ಗಾಡಿಗಳು ನಿಂತು ಟ್ರಾಫಿಕ್ ಬಹಳ ಸಮಸ್ಯೆ ಆಗ್ತಿದೆ. ಸಾಕಷ್ಟು ಕಡೆ ಇದು ಬೆಂಗಳೂರು ದಿನದಿಂದ ದಿನಕ್ಕೆ ಯಾವುದೇ ರೀತಿಯಾಗಿರುವಂತಹ ವೈಜ್ಞಾನಿಕ ದೃಷ್ಟಿಕೋನ ಇಲ್ಲದೆ ಬೆಳೀತಾ ಇರುವಂತ ನಗರ ಆಗಿರುವಂತ ಕಾರಣಕ್ಕಾಗಿ ಇದು ಬಹಳ ಒಳ್ಳೆಯದು. ಅದ್ರಿಂದ ಎಷ್ಟರ ಮಟ್ಟಿಗೆ ಜನರು ಪಾಲಿಸ್ತಾರೆ, ಆ ಪಾಲಿಕೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಎಷ್ಟರ ಮಟ್ಟಿಗೆ ಮೇಲ್ವಿಚಾರಣೆ ಮಾಡಿ ಅನುಮೋದನೆಗಳನ್ನ ರೂಪುರೇಷೆಗಳನ್ನ ನೀಡ್ತಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಮುಖ ವಿಚಾರ. ಸರ್ಕಾರ ಏನೋ ಕಾನೂನನ್ನ ಬದಲಾವಣೆ ಮಾಡಿ
ಜಾರಿ ಮಾಡ್ತಾ ಇದೆ ಅನ್ನುವಂಥದ್ದು ನಿಜ. ಆದ್ರೆ ಇದೆಷ್ಟರ ಮಟ್ಟಕ್ಕೆ ಗ್ರೌಂಡ್ ಲೆವೆಲ್ ಅಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸೊ ಹೀಗಾಗಿ ಸೆಟ್ ಬ್ಯಾಕ್ ನಿಯಮ ಬದಲಾಗಿದೆ. ಈಗ ನೀವು ಹೊಸದಾಗಿ ಮನೆ ಕಟ್ಟೋರಾಗಿದ್ರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಹಿಂದೆ 4 ಸೈಡ್ ನಲ್ಲಿ ಏನು ನೀವು ಸೆಟ್ ಬ್ಯಾಕ್ ಅನ್ನು ಬಿಡ್ತಾ ಇದ್ರಿ, ಸೊ ಅಷ್ಟು ಸೆಟ್ ಬ್ಯಾಕ್ ಅನ್ನು ಬಿಡುವಂತ ಅಗತ್ಯ ಇಲ್ಲ. ನೀವು ಫುಲ್ ಅಂಡ್ ಫುಲ್ಲಿ ಒಂದು ಬದಿಯನ್ನ ಮಾತ್ರ ನೀವು 600 ಸ್ಕ್ವೇರ್ ಫೀಟ್ ವರೆಗೂ ಇರುವಂತ ನಿವೇಶನದಲ್ಲಿ ಜಮೀನಿನಲ್ಲಿ ಮನೆ ಅಥವಾ ಕಟ್ಟಡ ನಿರ್ಮಾಣ ಮಾಡ್ತಿದ್ದೀರಿ ಅಂತಂದ್ರೆ ನೀವು ನೇರವಾಗಿ ಒಂದು ಬದಿಯಲ್ಲಿ ಮಾತ್ರ 1.5 ಅಡಿ 2 ಅಡಿ ನೀವು ಬಿಟ್ಟು ಉಳಿದಿರುವಂತ ಎಲ್ಲಾ 3 ಬದಿಯಲ್ಲೂ ಕೂಡ ನೀವು ಹೋಲ್ ಅಂಡ್ ಸೋಲಿ ಇಡೀ ನಿಮ್ಮ ಸೈಟ್ಗೆ ತಾಗಿಸ್ಕೊಂಡು ಜಮೀನಿಗೆ ತಾಗಿಸ್ಕೊಂಡು ನೀವು ಮನೆಗಳನ್ನ ನಿರ್ಮಾಣ ಮಾಡಬಹುದು. ಅಪ್ ಟು 2500 ಸ್ಕ್ವೇರ್ ಫೀಟ್ ವರೆಗೂ ಕೂಡ ಇದು ಅನ್ವಯ ಆಗುತ್ತೆ. ಮುಂದೆ ಮತ್ತೆ ಒಂದು ಬದಿಯಲ್ಲಿ ಮಾತ್ರ ಬಿಟ್ರೆ 2 ಬದಿಯಲ್ಲಿ ಸೆಟ್ ಬ್ಯಾಕ್ ಅನ್ನ ಬಿಡದೇ ಇರೋದಕ್ಕೆ ವಿನಾಯಿತಿಯನ್ನು ಸರ್ಕಾರ ಕೊಟ್ಟಿರುವಂತದ್ದು. ಮತ್ತೆ 2500ಕ್ಕಿಂತಲೂ ಮೇಲ್ಪಟ್ಟ ಸ್ಕ್ವೇರ್ ಫೀಟ್ ವಿಸ್ತೀರ್ಣದ ಜಮೀನಿನಲ್ಲಿ ನಾನು ಈಗ ಹೇಳಿದಂತ ಈ ಒಂದು ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ಹೀಗಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಆದ್ರೆ ಜನರಿಗೆ ಅನುಕೂಲ ಆಗ್ತಿದೆ ಒಂದು ಅಲ್ಪ ಮಟ್ಟಕ್ಕೆ ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದೆ ನಿಜ. ಆದ್ರೆ ಇದರಿಂದ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಒಂದು ರೆಡ್ ಕಾರ್ಪೆಟ್ ಅನ್ನ ನಗರಾಭಿವೃದ್ಧಿ ಇಲಾಖೆ ಅಂದ್ರೆ ರಾಜ್ಯ ಸರ್ಕಾರ ಹಾಕಿದೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಯಾವ ರೀತಿಯಾಗಿರುವಂತಹ ಪೂರಕ ವಾತಾವರಣ ಮುಂದಿನ ದಿನಗಳಲ್ಲಿ ಬೆಂಗಳೂರನ್ನ ಬೆಳೆಸೋದ್ರಲ್ಲಿ ಪಾತ್ರ ವಹಿಸುತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.